ನಟಿ ಹರ್ಷಿಕಾ ಪುಣಚ ದಂಪತಿ ಊಟಕ್ಕೆ ಅಂತ ಹೊರಗೆ ಹೋದಾಗ ಏನೋ ಕಿರಿಕಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಈಗ ಹರ್ಷಿಕಾ ಪುಣಚ ಮತ್ತು ಇತ್ತೀಚೆಗೆ ಮದುವೆ ಆದಂಥವ್ರವರು ಗಲಾಟೆ ಆಗಿದೆ ಊಟಕ್ಕೆ ಅಂತ ಹೋದಾಗ ಪಬ್ಲಿಕ್ ಟಿವಿಗೆ ನಟಿ ಹರ್ಷಿಕಾ ಪುಣಚ ಹೇಳಿಕೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಏನಾಯ್ತು ಅಲ್ಲಿ ಪ್ರಕರಣ ಅಂತ. ಸ್ಟಾರ್ ದಂಪತಿ ಹರ್ಷಿಕಾ ಪುಣಚ ಭುವನ್ ಪುನ್ನಣ್ಣ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಬೆಂಗಳೂರಿನ ಪುಲಕೇಶಿ ನಗರದ ಮಸೀದಿ ರಸ್ತೆಯ ರೆಸ್ಟೋರೆಂಟ್ ಒಂದರಲ್ಲಿ ಈ ಘಟನೆ ಆಗಿದೆ. ಊಟಕ್ಕೆ ಅಂತ ಹೋಗಿದ್ರು, ಆಗ ಸ್ಥಳೀಯ ಕೆಲ ಯುವಕರು ಕಿರಿಕ್ ಮಾಡಿದ್ದಾರೆ ಅಂತ ಆರೋಪ ಕೇಳಿಬರ್ತದೆ. ಇನ್ಸ್ಟಾಗ್ರಾಮ್ನಲ್ಲಿ ಘಟನೆಯ ಮಾಹಿತಿಯನ್ನ ಹರ್ಷಿಕಾ ಪುಣಚ ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ ಮದುವೆ ಕೂಡ ಆಗಿದ್ರು. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಂಚಿಕೊಳ್ಳೋದ್ರ ಮುಖಾಂತರ ತಮಗಾದಂತಹ ಭಯಾನಕ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನಾವು ಸ್ಥಳೀಯರು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ನನಗೆ ಕಾಡ್ತಾ ಇದೆ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಕೂಡ ಹಾಕಿದ್ದಾರೆ. ಬಟ್ ಯಾಕೆ ಕಿರಿಕಾಯ್ತು ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಸಿಗಬೇಕಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಾರತಿ ನೀಡ್ತಾರೆ. ಭಾರತಿ, ಏನಿದು ಪ್ರಕರಣ, ಯಾವಾಗ ಆಗಿದ್ದು ಮತ್ತೆ ಏನ್ ಆರೋಪ ಅವ್ರದ್ದು? ವಿದ್ಯಾ ದಿಢೀರ್ ಅಂತ ಹರ್ಷಿಕಾ ಪುಣಚ ಹಾಗೂ ಭುವನ್ ಪುನ್ನಣ್ಣ ಅವರು ಒಂದು ಪೋಸ್ಟ್ ಹಾಕ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ. ಆ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕ್ತಾ ಹೇಳ್ತಾರೆ, ಪುಲಕೇಶಿ ನಗರದ ಒಂದು ರೆಸ್ಟೋರೆಂಟ್ ಗೆ ಹೋಗಿರ್ತೀವಿ ನಾವು. ಆ ರೆಸ್ಟೋರೆಂಟ್ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಅಲ್ಲಿಂದ ಊಟ ಮುಗಿಸಿ ರಾತ್ರಿ ಬರುವಾಗ ಸಡನ್ ಆಗಿ ಗಾಡಿ ಹಿಂದಕ್ಕೆ ತೆಗೆಯುವಂತಹ, ಕಾರ್ ಹಿಂದಕ್ಕೆ ತೆಗೆಯುವಂತಹ ಒಂದು ಪ್ರಕರಣದಲ್ಲಿ ಒಂದಿಷ್ಟು ಜನ ಆಚೆ ಬರ್ತಾರೆ. ಆ ಟೈಮಲ್ಲಿ ನಿಮ್ ಗಾಡಿ ವಾಹನ ದೊಡ್ಡದಾಗಿದೆ, ನಮ್ಗೆ ಟಚ್ ಆಗುತ್ತೆ ಅಂತ ಹೇಳಿ ಆರಂಭ ಆದ ಕಿರಿಕು. ಆಮೇಲೆ ಕತ್ತಿನ ಪಟ್ಟಿ ಹಿಡಿತಾರೆ, ಆಮೇಲೆ ಗಾಯವನ್ನು ಮಾಡ್ತಾರೆ, ಒಂದಿಷ್ಟು ಗಲಾಟೆಗಳು ಆಗ್ತವೆ, ಹೊಡೆಯೋದಕ್ಕೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಹಾಗೆ ಸುಮಾರಷ್ಟು ಒಂದು ಜನ ಬಂದು ಸೇರ್ತಾರೆ ಅವ್ರ ಕಡೆಯವರು. ಹೀಗಾಗಿ ಅವರು ಆತಂಕದ ಸ್ಥಿತಿಗೆ ಒಂದು ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಇವರು ಎಸ್ಕೇಪ್ ಆಗ್ಬೇಕು, ತಪ್ಪಿಸ್ಕೊಳ್ಬೇಕು. ಮತ್ತೆ ಈಗ ಇಬ್ರು ಸೇರಿ ಗಲಾಟೆ ಮುಂದುವರ್ಸಿದ್ರೆ ಸರಿ ಆಗಲ್ಲ ಅಂತ ಹೇಳಿ ಬಂದು ಅಲ್ಲಿನ ಹತ್ತಿರದ ಪೊಲೀಸರಿಗೂ ದೂರು ಕೊಡ್ತಾರೆ ಅಂತೇಳಿ ಮೌಖಿಕ ದೂರನ್ನ ಕೊಡ್ತಾರೆ. ಯಾವುದೇ ರೀತಿಯಲ್ಲೂ ಪ್ರಕರಣ ದಾಖಲಾಗಿಲ್ಲ, ಲಿಖಿತ ರೂಪದಲ್ಲಿ ಏನು ದೂರನ್ನ ಕೊಟ್ಟಿಲ್ಲ ಅವರು. ಆಮೇಲೆ ಬಂದು ಇನ್ಸ್ಟಾಗ್ರಾಮ್ ನಲ್ಲಿ ಇದನ್ನ ಹಂಚ್ಕೊಳ್ತಾರೆ. ಹಾಗಾಗಿನೇ ಆ ವಿಷಯ ಬಹಿರಂಗ ಆಗಿದ್ದು. ಬಟ್ ಯಾವ ತರದಲ್ಲಿ ಏನೇನೆಲ್ಲ ಹಲ್ಲಿಗೆ ಪ್ರಯತ್ನ ಪಟ್ರು, ಸಡನ್ ಆಗಿ ಯಾಕೆ ಅವರು ಕಿರಿಕ್ ಮಾಡಿದ್ರು, ಅದೆಲ್ಲ ಘಟನೆಯನ್ನ ಈ ಸದ್ಯದಲ್ಲೇ ಈಗ ಹರ್ಷಿಕಾ ಪುಣಚ ವಿವರಿಸಬಹುದು. ಸುದ್ದಿಗೋಷ್ಠಿಯನ್ನ ಕರೆದು ಪ್ರಕರಣ ಏನಾಯ್ತು, ಏನ್ ಎಲ್ಲಾ ವಿಷಯವನ್ನು ಹೇಳುವಂತಹ ಸಾಧ್ಯತೆ ಇದೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಹರ್ಷಿಕಾ ಪುಣಚ ಮತ್ತು ಅವರ ಪತಿ ಹಾಗೆ ಇಡೀ ಕುಟುಂಬಸ್ಥರು ಊಟಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಏನೋ ಪಾರ್ಕಿಂಗ್ ವಿಚಾರವಾಗಿ ಕಿರಿಕ್ ಉಂಟಾಗಿ ಅದು 20-30 ಜನರನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರಂತೆ. ಇದೀಗ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ನಾವು ಲೋಕಲ್ಸ್ ನಮ್ಗೆ ಎಷ್ಟರ ಮಟ್ಟಿಗೆ ಸೇಫ್ ಇದೆ ಅಂತ ಪ್ರಶ್ನೆ ಮಾಡೋದ್ರ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ತಮಗಾದ ಅನುಭವವನ್ನ ಹರ್ಷಿಕಾ ಪುಣಚ ಮತ್ತು ಆಕೆಯ ಪತಿ ಇಬ್ರು ಕೂಡ ಹಂಚ್ಕೊಂಡಿದ್ದಾರೆ. ನೋಡೋಣ ಪ್ರಕರಣ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇ ಇರುತ್ತೆ, ಆಮೇಲೆ ಏನಾಗುತ್ತೆ ಅಂತ.